ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ KCET 2025ಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ನೋಡೋಣ. ಸೊ ತಾವೆಲ್ಲರೂ ಕೂಡ ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ PCMB ಸ್ಟೂಡೆಂಟ್ಸ್ಗಳು ತುಂಬಾ ಕುಳಿತು ಕಾಯ್ತಾ ಇದ್ದೀರಿ, PCMB ಮತ್ತು PCMCSದವರು. ಸೊ ವಿಶೇಷವಾಗಿ KCET ರಿಸಲ್ಟ್ ಯಾವಾಗ ಬರ್ತದೆ, ರ್ಯಾಂಕಿಂಗ್ ಯಾವಾಗ ಘೋಷಿಸ್ತಾರೆ ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಅಪ್ಡೇಟ್ ಆಗಿದೆ. ಎಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸಾಮಾನ್ಯ ಪ್ರವೇಶ ಪರೀಕ್ಷೆ CETಯ ಫಲಿತಾಂಶ ಈ ವಾರಾಂತ್ಯದೊಳಗೆ ಪ್ರಕಟವಾಗುವ ಸಾಧ್ಯತೆ ಇದೆ. ಮೇ ಬಿ ಅನಿಸುತ್ತೆ ಶುಕ್ರವಾರ ಅಥವಾ ಶನಿವಾರ ಈ 2 ದಿನದಲ್ಲಿ ನಿಮ್ಮ KCET ರಿಸಲ್ಟ್ ಲಭ್ಯವಾಗ್ತಕ್ಕಂಥ ಸಾಧ್ಯತೆ ತುಂಬ ದಟ್ಟವಾಗಿದೆ. CBSE ಮತ್ತು ICE 12ನೇ ತರಗತಿಯ ಫಲಿತಾಂಶ, ರಾಜ್ಯ ಸರ್ಕಾರದ ದ್ವಿತೀಯ PUC ಪರೀಕ್ಷೆ 2ರ ಫಲಿತಾಂಶ ಪ್ರಕಟವಾದ ಬಳಿಕ ಫಲಿತಾಂಶ ಪ್ರಕಟಿಸುವುದಾಗಿ KE ಅಧಿಕಾರಿಗಳು ಹೇಳಿದ್ದರು. ಅದರಂತೆ ಈಗಾಗಲೇ ಫಲಿತಾಂಶಗಳು ಪ್ರಕಟವಾಗಿದ್ದಾವೆ. ಸೊ ರ್ಯಾಂಕಿಂಗ್ ಸಿದ್ಧಪಡಿಸ್ತಕ್ಕಂಥ ಕಾರ್ಯ ನಡೀತಾ ಇದೆ. ಸೊ ಒಟ್ಟಾರೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂತಂದರೆ ವಾರಾಂತ್ಯದಲ್ಲಿ ಇಟ್ ಮೀನ್ಸ್ ಏನಪ್ಪ ಅಂತಂದರೆ ವೀಕೆಂಡಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅನಿಸುತ್ತೆ ಶುಕ್ರವಾರ ಬರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಇನ್ ಕೇಸ್ ಹಾಗೂ ಈಗ ಅನಿಸಿದರೆ ಗುರುವಾರ ಮತ್ತು ಶನಿವಾರನೂ ಕೂಡ ರಿಸಲ್ಟ್ ಏನಾಗ್ಬೋದು, ಲಭ್ಯವಾಗ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇಷ್ಟು KCETಗೆ ಸಂಬಂಧಪಟ್ಟಂತೆ KEಯಿಂದ ಅಪ್ಡೇಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೆ. ಸೊ ಇಷ್ಟು ಈ ವಿಡಿಯೋದಲ್ಲಿತ್ತು. ಸೊ ಮತ್ತೆ ನಾನು ನಿಮಗೆ ಹೊಸದಾಗಿರ್ತಕ್ಕಂಥ ಮತ್ತು ನಿಮ್ಮ KCETಗೆ ಏನಾದರೂ ಅಪ್ಡೇಟ್ ಸಿಕ್ಕಿದರೆ ಖಂಡಿತವಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಈಗಾಗಲೇ ನೀವು ಗಳಿಸಿರ್ತಕ್ಕಂಥ ದ್ವಿತೀಯ PUC ಪರೀಕ್ಷೆಯಲ್ಲಿ ಬರೆದಿರ್ತಕ್ಕಂಥ ಅಂಕಗಳನ್ನು 50% ಮತ್ತು CETಯ 50% ತೆಗೆದುಕೊಂಡು ಟೋಟಲ್ 100%ಗೆ ಮಾಡ್ಕೊಂಡು ಏನು ಮಾಡ್ತಾರೆ, ರ್ಯಾಂಕಿಂಗ್ಗಳನ್ನು ಅದು ಇಂಜಿನಿಯರಿಂಗ್ ಆಗಿರಲಿ, ವೆಟರ್ನರಿ ಆಗಿರಲಿ, ಆರ್ಕಿಟೆಕ್ಚರ್ ಆಗಿರಲಿ, ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಏನೊಂದು ನಿಮ್ಮ ವೃತ್ತಿಪರ ಕೋರ್ಸ್ಗಳಿದಾವಲ್ಲ ಅವುಗಳಿಗೆ ರ್ಯಾಂಕಿಂಗನ್ನು ಸಿದ್ಧಪಡಿಸ್ತಾರೆ. ಡಿಪೆಂಡ್ ಅಪಾನ್ ನೀವು ಏನು ಒಂದು ಆಪ್ಷನ್ಸನ್ನು ಕೊಟ್ಟಿರ್ತೀರಿ ಅದ್ರ ಮೇಲೆ. ಸೊ ನೋಡೋಣ, ಮತ್ತೆ ಹೊಸದಾಗಿರ್ತಕ್ಕಂಥ ಅಪ್ಡೇಟ್ದೊಂದಿಗೆ ಸಿಗ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.